ಒಂದಾದ ಮೇಲೊಂದು ಸಿಡಿಗುಂಡು, ಒಂದಾದ ಮೇಲೊಂದು ಆರೋಪ, ಹೀಗೆ ನಿರಂತರವಾಗಿ ಬಿಜೆಪಿಯ ರೆಬಲ್ಗಳ ವಾಗ್ಬಾಣ ಸಿಡಿಯುತ್ತಿದ್ರೆ ಇಡೀ ಕೇಸರಿ ಪಾಳೆಯದಲ್ಲಿ ಕಂಪನ ಶುರುವಾಗಿದೆ. ಈ ಕಂಪನಕ್ಕೆ ಬಿವೈ ವಿಜಯೇಂದ್ರರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆದಂತಿದೆ. ಮುಂದಿನ ಅವಧಿಗೂ ತಾನೇ ಅಧ್ಯಕ್ಷ ಎಂದು ತಣ್ಣಗಿದ್ದ ವಿಜಯೇಂದ್ರ ಅವರಿಗೆ ಈಗ ಬಿಸಿ ತಟ್ಟಿದ್ದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಎಂಬ ಬ್ರಹ್ಮಾಸ್ತ್ರ ಶಾಕ್ ನೀಡಿದಂತಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬಹುತೇಕ ಫಿಕ್ಸ್. ವಿಜಯೇಂದ್ರ ಕೆಳಗಿಳಿಸಲು ಯತ್ನಾಳ್ ಬಣದಿಂದ ಬಿಗ್ ಸ್ಕೆಚ್. ಎಸ್, ಕಳೆದ ವಾರವಷ್ಟೇ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಭೇಟಿ ನೀಡಿದ್ರು. ಕೃಷಿ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಅದೊಂದು ಬಾಂಬ್ ಸಿಡಿಸಿದ್ರು. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅಂತ ಹೇಳುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ರು. ಬಳಿಕ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿ ಹಲವು ಹಿರಿಯ ನಾಯಕರು ಹೇಳಿಬಿಟ್ಟಿದ್ದಾರೆ. ಆದ್ರೀಗ ಅದೇ ಹೇಳಿಕೆಯಿಂದ ವಿಜಯೇಂದ್ರ ವಿರೋಧಿ ಬಣ ಅಲರ್ಟ್ ಆಗಿಬಿಟ್ಟಿದೆ. ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ಹೇಗಾದ್ರೂ ಮಾಡಿ ಗೆಲ್ಲೋಕೆ ಶಾಸಕ ಬಸನಗೌಡ ಯತ್ನಾಳ್ ಬಣ ಪಣತೊಟ್ಟು ಕೂತಿದೆ. ವಿಜಯೇಂದ್ರ ವಿರುದ್ಧ ಹಲವು ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿರುವ ಯತ್ನಾಳ್ ಬಣ ಎಲೆಕ್ಷನ್ಗೆ ಸ್ಪರ್ಧಿಸುವ ಘೋಷಣೆಯನ್ನು ಮಾಡಿಬಿಟ್ಟಿದೆ. ನಿಜ, ಯತ್ನಾಳ್ರ ಈ ಮಾತಿನ ಹಿಂದೆ ಹಲವು ತಂತ್ರಗಳಿವೆ. ಸದಾ ವಿಜಯೇಂದ್ರ ಹಾಗೂ ಅವರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸುವ ಯತ್ನಾಳ್ ಈ ಬಾರಿ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅಧ್ಯಕ್ಷ ಗಾದಿಗೇರುವ ತವಕದಲ್ಲಿದ್ದಾರೆ. ಕೊನೆ ಪಕ್ಷ ಅಧ್ಯಕ್ಷರಾಗಿ ಆಯ್ಕೆಯಾಗದೇ ಇದ್ರೂ ತಮ್ಮ ಶಕ್ತಿ ತೋರಿಸಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಹಾಗಾದ್ರೆ ಯತ್ನಾಳ್ ಬಣದ ಸ್ಟ್ರಾಟಜಿ ಏನು ಅಂತ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಯತ್ನಾಳ್ ಬಣದ ಸ್ಟ್ರಾಟಜಿ 1, ವಿಜಯೇಂದ್ರ ಬಿಎಸ್ವೈ ಇಮೇಜ್ ಡ್ಯಾಮೇಜ್ ಮಾಡೋದು. ಬಿವೈ ವಿಜಯೇಂದ್ರ 2023ರ ನವೆಂಬರ್ 10ರಂದು ರಾಜ್ಯ ಬಿಜೆಪಿಗೆ ಸಾರಥಿಯಾಗಿ ಆಯ್ಕೆಯಾಗಿದ್ರು. ಅಳೆದು ತೂಗಿ ಖುದ್ದು ಹೈಕಮಾಂಡ್ ನಾಯಕರೇ ವಿಜಯೇಂದ್ರಗೆ ಈ ಸ್ಥಾನ ನೀಡಿದ್ರು. ಯತ್ನಾಳ್ ಮಾತ್ರ ಬೆಂಕಿ ಉಗುಳುತ್ತಲೇ ಇದ್ದಾರೆ. ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಹಾಗೂ ರೆಬಲ್ ಟೀಮ್ ನಿರಂತರ ವಾಗ್ದಾಳಿ ನಡೆಸುತ್ತಿದೆ. ವಿಜಯೇಂದ್ರ ಅಧ್ಯಕ್ಷ ಆಗೋಕೆ ನಾಲಾಯಕ್, ಯಡಿಯೂರಪ್ಪ ಭ್ರಷ್ಟಾಚಾರದ ಪಿತಾಮಹ ಅಂತ ಕಿಡಿಕಾರ್ತಿದ್ದಾರೆ. ಈ ಮೂಲಕ ಯತ್ನಾಳ್ ಬಣ ವಿಜಯೇಂದ್ರ ಹಾಗೂ ಬಿಎಸ್ವೈ ಹೆಸರು ಕೆಡಿಸುವ ಕೆಲಸ ಮಾಡ್ತಿದೆ ಅಂತ ಚರ್ಚೆ ಆಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲೂ ವಿಜಯೇಂದ್ರ ವಿರುದ್ಧ ಅಪಪ್ರಚಾರ ಮಾಡಿ ತಾವೇ ಮೇಲು ಅನ್ನೋದನ್ನು ತೋರ್ಪಡಿಸುತ್ತಿದೆ. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ವಿಜಯೇಂದ್ರಗೆ ಹೈಕಮಾಂಡ್ ಮಟ್ಟದಲ್ಲಿ ಹಿಡಿತಾ ಇಲ್ಲ, ಹೈಕಮಾಂಡ್ಗೂ ಅವರ ಮೇಲೆ ನಂಬಿಕೆ ಇಲ್ಲ ಅನ್ನುವ ಸಂದೇಶ ರವಾನೆ ಮಾಡಿದಂತಾಗುತ್ತೆ. ಯತ್ನಾಳ್ ಬಣದ ಸ್ಟ್ರಾಟಜಿ 2, ಬಿವೈವಿ ಭ್ರಷ್ಟಾಚಾರಿ, ತಾವು ಕ್ಲೀನ್ ಹ್ಯಾಂಡ್ ಎನ್ನುವ ತಂತ್ರ. ಈಗಾಗಲೇ ಮೇಲೆ ಹೇಳಿದಂತೆ ಯತ್ನಾಳ್ ಬಣ ವಿಜಯೇಂದ್ರ ಭ್ರಷ್ಟಾಚಾರಿ ಅಂತ ಆರೋಪ ಮಾಡ್ತಿದೆ. ಸ್ವತಃ ಯತ್ನಾಳ್ ಅವರೇ ಲೆಕ್ಕವಿಲ್ಲದಷ್ಟು ಬಾರಿ ವಿಜಯೇಂದ್ರ ಹಾಗೂ ಕುಟುಂಬದ ವಿರುದ್ಧ ಆರೋಪ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈ ಆರೋಪಗಳ ಹಿಂದೆ ಯತ್ನಾಳ್ ಬಣದ ಮತ್ತೊಂದು ತಂತ್ರವಿದೆ. ಹೈಕಮಾಂಡ್ ಹಾಗೂ ಬಿಜೆಪಿ ನಾಯಕರ ಮನಸ್ಸಿನೊಳಗೆ ವಿಜಯೇಂದ್ರ ಭ್ರಷ್ಟಾಚಾರಿ ಅನ್ನೋ ವಿಚಾರವನ್ನ ತುಂಬಿ ತಾವು ಕ್ಲೀನ್ ಹ್ಯಾಂಡ್, ಯಾವುದೇ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ ಅಂತ ಸಂದೇಶವನ್ನ ಸಾರುವ ಯತ್ನಾಳ್ ಬಣದ ಸ್ಟ್ರಾಟಜಿ. ಅದಕ್ಕಾಗಿ ಬಿಎಸ್ವೈ ಸಿಎಂ ಆಗಿದ್ದಾಗ ಅವರ ಸಹಿಯನ್ನ ವಿಜಯೇಂದ್ರ ಅವರೇ ಫೋರ್ಜರಿ ಮಾಡಿದ್ದಾರೆ. ತಾಕತ್ತಿದ್ರೆ ತನಿಖೆ ನಡೆಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕುವ ಮೂಲಕ ಕಾಂಗ್ರೆಸ್ ಮುಖಂಡರನ್ನು ಈ ವಿಚಾರಕ್ಕೆ ಎಳೆದು ತಂದಿದ್ದಾರೆ. ಯತ್ನಾಳ್ ಬಣದ ಸ್ಟ್ರಾಟಜಿ 3, ಹೈಕಮಾಂಡ್ ಬೆಂಬಲವಿದೆ, ನಾವು ಹೇಳಿದಂತೆ ಕೇಳುತ್ತೆಂಬ ಸಂದೇಶ. ಇನ್ನು ವಿಜಯೇಂದ್ರ ಹಾಗೂ ಬಿಎಸ್ವೈ ವಿರುದ್ಧ ಎಷ್ಟೇ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ರೂ ಹೈಕಮಾಂಡ್ ಮಾತ್ರ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ವಿಜಯೇಂದ್ರ ಕೂಡ ಹಲವು ಬಾರಿ ಹೈಕಮಾಂಡ್ಗೆ ಯತ್ನಾಳ್ ಹಾಗೂ ಬಣದ ವಿರುದ್ಧ ದೂರು ನೀಡಿದ್ರು. ಇತ್ತೀಚೆಗೂ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರಾದ ಅಮಿತ್ ಶಾ, ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ರು. ಆದ್ರೂ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಈ ಎಲ್ಲ ಬೆಳವಣಿಗೆ ಅರಿತುಕೊಂಡಿರುವ ಯತ್ನಾಳ್ ರೆಬಲ್ ಟೀಮ್ ಹೈಕಮಾಂಡ್ ನಮ್ಮ ಬೆಂಬಲಕ್ಕಿದೆ, ಯಾರು ಏನೇ ದೂರು ನೀಡಿದ್ರು ನಮಗೆ ಹೈಕಮಾಂಡ್ ಏನೂ ಮಾಡಲ್ಲ ಅನ್ನೋ ವಿಶ್ವಾಸ ಬಂದಿದೆ. ಇದೇ ಕಾರಣಕ್ಕಾಗಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ಸಿಡಿದೇಳುತ್ತಲೇ ಇದೆ. ಯತ್ನಾಳ್ ಬಣದ ಸ್ಟ್ರಾಟಜಿ 4, 16 ಮುಖಂಡರ ಬೆಂಬಲದೊಂದಿಗೆ ಯತ್ನಾಳ್ ಶಕ್ತಿ ಪ್ರದರ್ಶನ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ರು ಯತ್ನಾಳ್ ಬಣ ಮಾತ್ರ ಅವರ ಮಾತಿಗೆ ಕ್ಯಾರೆ ಎನ್ನದೆ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿದೆ. ಯತ್ನಾಳ್ರನ್ನ ಕರೆಸಿ ಹೈಕಮಾಂಡ್ ಮಾತಾಡಿದ ಬಳಿಕ ಅವರು ಸ್ವಲ್ಪ ಸೈಲೆಂಟ್ ಆಗಿ ಕುಂದಾನಗರಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ವಾಗ್ಬಾಣ ಬಿಡಲು ಆರಂಭಿಸಿದ್ರು. ವಿಜಯೇಂದ್ರ ಬಣ ನಡೆಸಿದ ಮಾಜಿ ಶಾಸಕರ ಸಭೆಯಲ್ಲಿ ಪಾಲ್ಗೊಂಡ ಬಿಎಸ್ವೈ ವಿರುದ್ಧವೇ ತೊಡೆತಟ್ಟಿದ್ರು. ವಿಜಯೇಂದ್ರರನ್ನ ಬಚ್ಚ ಅನ್ನುವ ಮಟ್ಟಕ್ಕೆ ಹೋದ್ರು. ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಹೀಗೆ ಹಲವರು ನೇರವಾಗಿಯೇ ಯತ್ನಾಳ್ ಜೊತೆಗಿದ್ದಾರೆ. ಇದಲ್ಲದೆ ವಿಜಯೇಂದ್ರ ಸೂಚನೆ ಕೊಡದಿದ್ರು ವಕ್ಫ್ ಹೋರಾಟ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ಹೋರಾಟಕ್ಕೆ ಸಿಟಿ ರವಿ, ಶೋಭಾ ಕರಂದ್ಲಾಜೆ ಮೊದಲಾದವರೇ ಬೆಂಬಲವಾಗಿ ನಿಂತರು. ಮೊದಲ ಬಾರಿಗೆ ವಕ್ಫ್ ಜಾಥಾ ಮಾಡಿದಾಗ ವಿರೋಧ ಹೆಚ್ಚಾಗಿ ಕಂಡು ಬರೆದಿದ್ರು. ಎರಡನೇ ಸಮಾವೇಶ ಮಾಡುವಾಗ ತೀವ್ರ ವಿರೋಧ ವ್ಯಕ್ತವಾಗಿತ್ತು.
ಆದ್ರೂ ಯತ್ನಾಳ್ರ ರೆಬೆಲ್ ಬಣ ಇದನ್ನೆಲ್ಲ ಲೆಕ್ಕಿಸದೆ ರ್ಯಾಲಿ ಮಾಡಿ ಹೈಕಮಾಂಡ್ಗೆ ಸಂದೇಶ ರವಾನಿಸಿದೆ. BL ಸಂತೋಷ್ ಸೇರಿದಂತೆ ಹೈಕಮಾಂಡ್ ಜೊತೆ ಸಂಪರ್ಕವಿರುವ ಹಲವರು ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಹೈಕಮಾಂಡ್ ನಾಯಕರಿಗೆ ಅಭಿಪ್ರಾಯ ತಿಳಿಸುತ್ತಿರುವುದರಿಂದ ಸೇಫ್ ಆಗಿರೋ ಯತ್ನಾಳ್ ತಮ್ಮ ಪ್ರಯತ್ನವನ್ನ ತೀವ್ರಗೊಳಿಸಿದ್ದಾರೆ. ಯತ್ನಾಳ್ ಬಣದ ಸ್ಟ್ರಾಟಜಿ 5 ಹಿಂದುತ್ವದ ಪ್ರಬಲ ನಾಯಕ ಅನ್ನೋ ಸಂದೇಶ ರವಾನೆ. ಹೇಳಿ ಕೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವ ಪ್ರತಿಪಾದಿಸುವ ಪ್ರಬಲ ನಾಯಕ. ವಿಜಯಪುರದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದ್ರೂ ತಮ್ಮ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ಲುತ್ತಾ ಹೆಸರು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಹೈಕಮಾಂಡ್ಗೂ ಯತ್ನಾಳ್ ಮೇಲೆ ಒಂದು ರೀತಿಯ ಅನುಕಂಪ ಇದೆ. ರಾಜ್ಯದಲ್ಲಿ ಹಿಂದುತ್ವದ ಹಿನ್ನೆಲೆ ಹೊಂದಿರುವ ಏಕೈಕ ನಾಯಕ ಅನ್ನೋ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕೂಡ ಯಾವುದೇ ಕ್ರಮ ಜರುಗಿಸೋಕೆ ಹಿಂದೇಟು ಹಾಕ್ತಿದೆ. ಇದು ಯತ್ನಾಳ್ ಬಣಕ್ಕೆ ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದೆ. ಇದೀಗ ಲಿಂಗಾಯತರೆಲ್ಲ ವಿಜಯೇಂದ್ರ ಬೆನ್ನಿಗಿಲ್ಲ ಎಂಬ ನೇರ ವಾಗ್ದಾಳಿಯ ಮೂಲಕ ತಾವು ಲಿಂಗಾಯತ ಲೀಡರ್ ಎಂಬುವ ಸಂದೇಶ ರವಾನಿಸಿದ್ದಾರೆ. ಇದೆಯಂತೆ ರೆಬಲ್ ಕೋರ್ ಕಮಿಟಿ. ಸದ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಮಧ್ಯೆ ಭಿನ್ನ ನಾಯಕರದ್ದೇ ಒಂದು ಕೋರ್ ಕಮಿಟಿ ಇದೆ. ನಾವು ಚುನಾವಣೆಗೆ ಸ್ಪರ್ಧಿಸ್ತೇವೆ, ಯಾರು ಅಭ್ಯರ್ಥಿಯಾಗಬೇಕು ಅನ್ನೋದನ್ನ ಎಲ್ಲರೂ ಸಭೆ ಸೇರಿ ನಿರ್ಧಾರ ಮಾಡ್ತೇವೆ ಅಂತ ಯತ್ನಾಳ್ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇವರಿಗೆ ಹಲವು ನಾಯಕರ ಬೆಂಬಲ ಇರೋದ್ರಿಂದ ಅವರೆಲ್ಲರೂ ಇದಕ್ಕೆ ಕೋರಸ್ ಕೊಡ್ತಾ ಇದ್ದಾರೆ ಮತ್ತು ತೆರೆಯ ಹಿಂದೆ ಸ್ಪರ್ಧೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಅಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ಘೋಷಣೆಯಾದ್ರೆ ಅದೇ ಒಂದು ರೀತಿಯಲ್ಲಿ ರೆಬಲ್ ಬಣಕ್ಕೆ ಸಿಕ್ಕ ಗೆಲುವಿದ್ದಂತೆ. ಒಟ್ನಲ್ಲಿ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಕದನ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ವಿಜಯೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ತಾವೇ ಅಧ್ಯಕ್ಷರಾಗೋಕೆ ಯತ್ನಾಳ್ ಸರ್ವ ಸನ್ನದ್ಧರಾಗಿ ಬಿಟ್ಟಿದ್ದಾರೆ. ಈ ಮಧ್ಯೆ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದ ತಟಸ್ಥರದ್ದು ಇನ್ನೊಂದು ಕಥೆಯಾಗಿದೆ. ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆ ಮಾಡುವಂತೆ ಸುನಿಲ್ ಕುಮಾರ್ ಮೊರೆ ಹೋದ್ರೆ ಹಲವು ನಾಯಕರು ಈ ಬಣ ಬಡಿದಾಟದ ಸಹವಾಸವೇ ಬೇಡ ಅಂತ ಸೈಲೆಂಟ್ ಆಗ್ತಿದ್ದಾರೆ. ಕಾರ್ಯಕರ್ತರಂತೂ ನಾಯಕರ ವರ್ತನೆಗೆ ರೋಸಿ ಹೋಗಿದ್ದು ಹೈಕಮಾಂಡ್ ಮುಂದಿನ ನಡೆ ಏನು ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.